ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ. ಇಲ್ಲಿ ಪಾರ್ವತಿಯವರು ಶಂಕರನ ಹತ್ರ ಮಾತಾಡ್ತಾ ಇದ್ದಾರೆ. ನೋಡ್ಲಾ ಶಂಕರ, ತಾಯಿಯಾಗಿ ಹೇಳ್ತಾ ಇದೀನಿ, ನಾನು ಬೇಡ್ಕೊಂತಾ ಇದೀನಿ ಅಂತಾದ್ರೂ ಅನ್ಕೋ ಅಥವಾ ಅಧಿಕಾರದಿಂದ ಹೇಳ್ತಾ ಇದೀನಿ ಅಂತಾದ್ರೂ ಅನ್ಕೋ, ಗಂಗಾ ನಿನ್ಗೋಸ್ಕರ ತುಂಬಾ ವರ್ಷದಿಂದ ಕಾದಿದ್ದಾಳೆ ಕಣ್ಲಾ. ಅವಳಿಗೆ ಅನ್ಯಾಯ ಮಾಡ್ಬೇಡ, ಯೋಚನೆ ಮಾಡ್ಲಾ, ನಿಧಾನವಾಗಿ ನಿನ್ನ ನಿರ್ಧಾರನ ನನಗೆ ತಿಳಿಸು ಅಂತ ಹೇಳಿ ಪಾರ್ವತಿಯವರು ಇಲ್ಲಿಂದ ಹೊರಟೋಗ್ತಾರೆ. ಶಂಕರಂಗೆ ಇದರಿಂದ ತುಂಬಾ ಬೇಜಾರಾಗುತ್ತೆ. ಈ ಕಡೆ ಗೌರಿ ಮತ್ತೆ ವಿಜಯ್ ಅವರು ಮಾತಾಡ್ತಾ ಇದ್ದಾರೆ. ಹೇಳು ಗೌರಿ, ನನ್ನ ಹತ್ರ ಈ ವಿಷಯನ ನೀನು ಹೇಳೇ ಇಲ್ಲ, ನೀನಿನ್ನೂ ಶಂಕರನ ಪ್ರೀತಿಸ್ತಾ ಇದೆಯಲ್ವಾ ಅಂತ ಹೇಳಿದಾಗ ಗೌರಿ, ಇಲ್ಲ ಅಕ್ಕ, ನಾನು ಒಬ್ಬಳೇ ಇದ್ದಿದ್ರೆ ನಾನಿನ್ನ ಅವ್ರಿಗೋಸ್ಕರ ಕಾಯ್ತಾ ಇದ್ನ ಏನೋ ಗೊತ್ತಿಲ್ಲ, ಆದ್ರೆ ನನ್ನ ಹೊಟ್ಟೆಲಿ ನಮ್ಮಿಬ್ಬರ ಪ್ರೀತಿಯ ಸಂಕೇತವಾಗಿ ಮಗು ಬೆಳೀತಾ ಇತ್ತು. ಜೈಲಿಗೆ ಹೋಗ್ಬೇಡಿ, ಮಗು ಭವಿಷ್ಯ ಹಾಳಾಗತ್ತೆ, ನನ್ ಭವಿಷ್ಯನೂ ಹಾಳಾಗತ್ತೆ ಅಂತ ಎಷ್ಟೋ ಬೇಡ್ಕೊಂಡೆ, ಆದ್ರೆ ಅವರು ನನ್ ಮಾತು ಕೇಳಲೇ ಇಲ್ಲ. ಅವ್ರ ಅಮ್ಮನ ಪರವಾಗಿ ಜೈಲಿಗೆ ಹೋದ್ರು, ರೌಡಿ ಆದ್ರು. ಆ ಅಸಹಾಯಕ ಪರಿಸ್ಥಿತಿಲಿ ನಾನು ಏನ್ ಮಾಡ್ಬೇಕಾಗಿತ್ತಕ್ಕ ಹೇಳಿ. ಅದಕ್ಕೆ ನನ್ಗೆ ಅವ್ರ ಮುಖ ನೋಡಕ್ಕೂ ಕೂಡ ಇಷ್ಟ ಇಲ್ಲ, ನನ್ ಮಗಳು ಕೂಡ ಅವ್ರ ಮುಖ ನೋಡ್ಬಾರ್ದು. ಆಗ ವಿಜಯರು, ಹಾಗಾದ್ರೆ ಗೌರಿ, ನಿನ್ ಗಂಡ ನಿನ್ ಕಣ್ಮುಂದೆ ಬಂದ್ ನಿಂತ್ರೆ ಏನ್ ಮಾಡ್ತೀಯಾ ಅಂತ ಹೇಳಿದಾಗ ಗೌರಿ ಶಾಕ್ ಆಗ್ತಾಳೆ. ಅಕ್ಕ, ಆ ರೀತಿ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನನ್ ಕೆಲಸಕ್ಕೆ ತೊಂದರೆ ಆದ್ರೂ ಪರವಾಗಿಲ್ಲ, ನಾನು ನನ್ ಮಗಳನ್ನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ ಹೊರ್ತು ಅವ್ರ ಮುಖನ ನನ್ ಮಗಳು ನೋಡೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ. ಇವತ್ತು ಅಷ್ಟೇ, ಇನ್ ಮುಂದೆನೂ ಅಷ್ಟೇ, ನಾವ್ ಯಾವತ್ತೂ ಅವ್ರ ಮುಖ ನೋಡೋದಿಲ್ಲ ಅಕ್ಕ ಅಂತ ಗೌರಿ ಹೇಳ್ತಾಳೆ. ಈಗ ವಿಜಯವರು ಮನ್ಸಲ್ಲೇ, ಅಯ್ಯೋ ಹುಚ್ಚಮ್ಮ, ನಿನ್ನ ಆಟನೇ ಒಂದಾದ್ರೆ ಆ ವಿಧಿ ಆಟನೇ ಒಂದು, ಈಗಾಗ್ಲೇ ನಿನ್ ಮಗಳು ಅವ್ರ ಅಪ್ಪನ ನೋಡಿದಾಳೆ, ನೋಡ್ತಾ ಇರೋ ಮುಂದಕ್ಕೆ ಅಂತ ಮನ್ಸಲ್ಲೇ ಅನ್ಕೊಂತಾರೆ. ಈಗ ಶಂಕರ ಭುವಿನ ನೋಡೋದಿಕ್ಕೆ ರೆಡಿ ಆಗ್ತಿರ್ತಾನೆ. ಆಗ ಅವ್ರ ಫ್ರೆಂಡ್ಸ್ ಎಲ್ಲ, ಅಣ್ಣೋ ನೀನ್ ರೆಡಿ ಆದ್ರೂ ಅಷ್ಟೇ, ರೆಡಿ ಆಗ್ಲಿಲ್ಲ ಅಂದ್ರೂ ಅಷ್ಟೇ, ನೀನ್ ತುಂಬಾ ಚೆನ್ನಾಗ್ ಕಾಣ್ತೀಯ ಅಣ್ಣೋ, ನಿನಗೆ ನಮ್ ದೃಷ್ಟಿನೇ ತಾಕ್ತಿದೆ ಕಣೋ ಅಂತ ಹೇಳ್ಬೇಕಾದ್ರೆ ಗಂಗಾ ಕೇಳಿಸ್ಕೊಂಡ್ಬಿಡ್ತಾಳೆ. ಇವನು ಯಾರ ನೋಡಕ್ ಹೋಗ್ತಾ ಇದ್ದಾನೆ, ಗೌರಿ ನೋಡಕ್ ಹೋಗ್ತಾ ಇದ್ದಾನ ಅಂತ ಗಂಗಾ ಡೌಟ್ ಪಡ್ತಾಳೆ. ಈ ಕಡೆ ಭುವಿ ರೆಡಿಯಾಗಿ ಶಂಕರಂಗೆ ಬೊಕ್ಕೆ ಕೊಡ್ಬೇಕು, ಫ್ರೆಂಡ್ಸ್ ಮಾಡ್ಕೋಬೇಕು ಅಂತ ಬೇಗ ಬೇಗ ರೆಡಿಯಾಗಿ ಪಾರ್ಕ್ ಬರ್ತಾಳೆ. ಇನ್ನ ಬರ್ಲಿಲ್ವಲ್ಲ ವಿಜಯಮ್ಮ, ಎಷ್ಟೋ ಕಾಯೋದು ಅಂತ ವಿಜಯ್ ಮತ್ತೆ ಭುವಿ ಪಾರ್ಕ್ ಅಲ್ಲಿ ಶಂಕರಂಗೋಸ್ಕರ ಕಾಯ್ತಾ ಇರ್ತಾರೆ. ಈಗ ಶಂಕರ ಬರ್ತಾರೆ. ಅಯ್ಯೋ ವಿಜಯಮ್ಮ ಬಂದೇ ಬಿಟ್ರಲ್ಲ, ಏನ್ ಮಾಡೋದು ಅಂತ ಹೇಳಿದಾಗ ವಿಜಯರು, ಗಾಬರಿ ಆಗ್ಬೇಡ ಭುವಿ, ಈ ಬೊಕ್ಕೆನ ಕೊಟ್ಟು ಅವ್ರ ಹತ್ರ ಹೋಗಿ ಸಾರಿ ಕೇಳು ಅಂತ ಹೇಳ್ಕೊಡ್ತಾರೆ. ಈಗ ಭುವಿ ಆ ಬೊಕ್ಕೆನ ತಂದು ಶಂಕರನ್ ಕೊಡ್ತಾಳೆ. ಏ ಬ್ಯಾಡ್ ಬಾಯ್, ಇನ್ಮೇಲೆ ನಾನು ನಿನ್ನ ಫ್ರೆಂಡ್ಸ್ ಆಗಣ್ವಾ ಅಂತ ಹೇಳಿ ಆ ಬೊಕ್ಕೆನ ಕೊಡ್ತಾಳೆ. ಇದರಿಂದ ಶಂಕರಂಗೆ ತುಂಬಾ ಖುಷಿ ಆಗತ್ತೆ. ನಾನು ನಿನ್ಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಲಾ ಅಂತ ಹೇಳಿದಾಗ ಶಂಕರ, ಕೇಳ್ತಿಲ್ಲ ನೋಡಿ ಬೇಬಿ, ಕಟ್ಟು ಅಂತ ಫ್ರೆಂಡ್ಶಿಪ್ ಬ್ಯಾಂಡ್ ನ ಕಟ್ಸ್ಕೊಂತಾನೆ. ಈಗ ನಾನು ನಿನ್ಗೊಂದೇನೋ ಕೊಡ್ಲಾ, ಕಣ್ಮುಚ್ಕೋ ಅಂತ ಹೇಳಿ ಭುವಿಗೆ ಮುತ್ತು ಕೊಡ್ತಾನೆ. ಭುವಿ ಫ್ರೆಂಡ್ ಆಗಿರೋದ್ರಿಂದ ಶಂಕರಂಗೆ ತುಂಬಾ ಖುಷಿ ಆಗತ್ತೆ. ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾರೆ. ಭುವಿನ ಪಾರ್ಕ್ ಅಲ್ಲೆಲ್ಲ ಆಟ ಆಡಿಸ್ತಾನೆ. ಈಗ ಭುವಿ, ವಿಜಯಮ್ಮ ಇವ್ ನನ್ ಫ್ರೆಂಡ್ಶಿಪ್ ನ ಒಪ್ಕೊಂಡ್ಬಿಟ್ರು ಅಂತ ಹೇಳಿದಾಗ ವಿಜಯವ್ರು ಇಲ್ಲಿ ಬರ್ತಾರೆ. ಈಗ ಶಂಕರ, ಇದೇನಿದ್ದು, ಈ ಅಮ್ಮನ್ ಕತ್ತಲ್ಲಿ ತಾಳಿ ಇಲ್ಲ, ಕಾಲಲ್ಲಿ ಕಾಲುಂಗ್ರ ಇಲ್ಲ, ಪಾಪ ಗಂಡ ಇಲ್ಲ ಅಂತ ಅನ್ಸುತ್ತೆ ಅಂತ ಮನ್ಸಲ್ಲೇ ಅನ್ಕೊಂತಾನೆ. ಅಮ್ಮ, ನೀವ್ ನಿಮ್ ಮಗಳನ್ನ ತುಂಬಾ ಚೆನ್ನಾಗಿ ಬೆಳೆಸಿದೀರಾ, ಎಷ್ಟು ಬುದ್ಧಿ ಇದೆಯಮ್ಮ ಮಗುಗೆ, ಈ ಮಗುನೇ ನನ್ ಪ್ರಾಣ ಕಾಪಾಡಿದ್ದು ಅಂತ ಹೇಳಿದಾಗ ವಿಜಯ್, ಓ ಭುವಿನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದ್ದು ನೀವೇನಾ, ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತು ಅಂತ ವಿಜಯ್ ಅವರು ಹೇಳ್ತಾರೆ. ಈಗ ಭುವಿ, ಫ್ರೆಂಡ್, ನಮ್ಮಮ್ಮ ಕಾಂಪಿಟೇಷನ್ಗೆ ಒಪ್ಕೊಳಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದಾಗ ಶಂಕರ, ಯಾರು ವಿಜಯಮ್ಮನ, ಯಾಕೆ ಬರಲ್ವಂತೆ ಅಂತ ಹೇಳಿದಾಗ ಭುವಿ, ವಿಜಯಮ್ಮ ಅಲ್ಲ ನಮ್ಮಮ್ಮ, ವಿಜಿ ನನ್ಗೆ ಫ್ರೆಂಡ್ ಅಷ್ಟೇ ಅಂತ ಹೇಳಿದಾಗ ಶಂಕರ, ಹೌದಾ, ಹಾಗಾದ್ರೆ ನಿಮ್ಮಮ್ಮ ಯಾರು, ನಿಮ್ಮಮ್ಮನ ಹೆಸರೇನು ಅಂತ ಹೇಳಿದಾಗ ಭುವಿ, ಇಲ್ಲ ನಮ್ಮಮ್ಮನ ಹೆಸರು ನಾನು ಹೇಳೋದಿಲ್ಲ, ನನಗೆ ಅವ್ರ ಮೇಲೆ ಕೋಪ ಬಂದಿದೆ ಅಂತ ಹೇಳಿದಾಗ ಶಂಕರ, ಓ ಹೆಸರು ಹೇಳಕ್ಕೆ ಇಷ್ಟೊಂದು ಕೋಪನಾ, ನಿಮ್ಮ ಅಮ್ಮನ ಹೆಸರು ಏನ್ ಹೇಳು ಪುಟ ಅಂತ ಕೇಳ್ತಾನೆ. ಆಗ ಭುವಿ ಹೇಳ್ತಾಳೆ, ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.